ಇನ್ನು ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಜಟಾಪಟಿ ಈಗ ಮತ್ತಷ್ಟು ತಾರಕಕ್ಕೇರಿದೆ. ಎಲ್ಲರಿಗೂ ಗೊತ್ತಿದೆ, ತಟಸ್ಥ ಬಣದಲ್ಲಿ ಇರೋರನ್ನ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಡಿಕೆ ಬಣ ಮುಂದಾಗಿದೆಯಂತೆ. ಇನ್ನು ಅಪರಾಧ ಪ್ರಕರಣದಲ್ಲಿ ಸಿಲುಕಿ ಪರಪ್ಪನ ಅಗ್ರಹಾರ ಜೈಲು ಸೇರಿರ್ತಕ್ಕಂಥ ವಿನಯ್ ಕುಲಕರ್ಣಿ ಹಾಗೂ ವೀರೇಂದ್ರ ಪಪ್ಪಿಯನ್ನ ಕೂಡ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಸಂಪರ್ಕ ಮಾಡಿದ್ದಾರೆ. ಜೈಲು ಪರಿಶೀಲನೆ ನೆಪದಲ್ಲಿ ಇಬ್ಬರೊಂದಿಗೂ ಚರ್ಚೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ತಿಪಟೂರು ಶಾಸಕ ಷಡಕ್ಷರಿ ನಂಬರ್ ಸೀಕ್ರೆಟ್ ಬಹಿರಂಗಗೊಳಿಸಿದ್ದಾರೆ. ಕುಣಿಗಲ್ ಶಾಸಕ ರಂಗನಾಥ್ ದಿಲ್ಲಿಗೆ ಬರೋದಕ್ಕೆ ಹೇಳಿದ್ರು, ನಾನು ಹೋಗಲಿಲ್ಲ, ನಾನು ಪಕ್ಷನಿಷ್ಠ ತರಹ ಮಾತನಾಡಿದ್ದಾರೆ. ಇನ್ನೊಂದೆಡೆ ಸಚಿವ ಮಂಕಾಳು ವೈದ್ಯ, ನಾನು ಪಕ್ಷನಿಷ್ಠ, ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದಾರೆ, ಕೊಟ್ಟ ಮಾತಿನಂತೆ ನಡ್ಕೋತಾರೆ ಅಂತ ಹೇಳಿದ್ದಾರೆ. ಇನ್ನು ಹೆಬ್ಬಾಳದ ಪಶು ವಿವಿ ಆವರಣದಲ್ಲಿ ನಡೆದ ಮತ್ಸ್ಯ ಮೇಳದಲ್ಲಿ ಸಿಎಂ ಡಿಸಿಎಂ ಜೊತೆಯಾಗಿ ಕಾಣಿಸ್ಕೊಂಡ್ರು. ವೇದಿಕೆಯಲ್ಲಿ ಅಕ್ಕಪಕ್ಕದಲ್ಲೇ ಕೂತು ಗುಸುಗುಸು ಮಾತಾಡಿದ್ರು. ಬಳಿಕ ಮಾತನಾಡಿದ ಡಿಕೆಶಿ, ಮೀನು ಹಿಡಿಯುವ ಕಲೆ ನನಗಿತ್ತು, ಗಾಳ ಹಾಕಿ ಮೀನು ಹಿಡಿತಾ ಇದ್ದೆ, ಮೀನು ಹಿಡಿಯೋದಕ್ಕೆ ಆಸಕ್ತಿ ಇರಬೇಕು, 10,000ಕ್ಕೂ ಹೆಚ್ಚು ಕೆರೆಗಳನ್ನು ತುಂಬಿಸೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮನಸ್ಸು ಮಾಡಿದೆ ಅಂತ ಹೇಳಿದ್ರು. ಡಿಕೆ ಮಾತು ಮತ್ತಷ್ಟು ಚರ್ಚೆಗೆ ಗ್ರಾಸವಾಯಿತು. ರಂಗನಾಥ್ ಫೋನ್ ಮಾಡಿದ್ರು, ನೀವು ಡೆಲ್ಲಿಗೆ ಬರ್ಬೇಕು, ಬರ್ತೀರಾ ಅಂದ್ರು. ಈಗ ನನಗಿಂತ ಕಾರ್ಯಕ್ರಮ ಇದೆ, ನಾನು ಎಲ್ಲಿಗೂ ಬರೋದಿಲ್ಲ. ಸಿಎಂ ಎಲ್ಲ ಯಾವ್ದಾರ ಕೆಲ್ಸಕ್ಕೆ ಮಾಡ್ತಾನೆ ಇರ್ತಾರೆ, ನಾನು ಮಾತಾಡ್ತಾನೆ ಇರ್ತಾರೆ. ತಿಪಟೂರನ್ನ ಜಿಲ್ಲೆ ಮಾಡ್ಬೇಕು ಅಂತ ಹೋರಾಟ ಮಾಡ್ತಿದ್ದೀನಿ, ಜಿಲ್ಲೆ ಮಾಡ್ಕೊಡಿ ಅಂತ ಕೇಳಿದ್ದೀನಿ. ಮಂತ್ರಿ ಮಾಡ್ಲಿ, ಮಂತ್ರಿ ಮಾಡೋದ್ ಬೇಡ, ಜಿಲ್ಲೆ. ನಾವು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಿದ್ದೇವೆ. ಸಿದ್ದರಾಮಯ್ಯ ಸಾಹೇಬರು ಏನಾದರೂ ಮಾತು ಕೊಟ್ಟಿದ್ದಿದ್ರೆ ಅವ್ರು ಖಂಡಿತ ಮಾತನ್ನ ಉಳಿಸ್ಕೊಳ್ತಾರೆ. ಅವ್ರು ಯಾವುದೇ ಕಾರಣದಲ್ಲಿ ಕೊಟ್ಟ ಮಾತನ್ನ ತಪ್ಪೋದಿಲ್ಲ. ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂಥ ಕಲೆಗಾರಿಕೆ ನನಗೂ ಕೂಡ ಇತ್ತು. ಹೋಗಿ ಗಾಳ ಹಾಕ್ಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ. ಭಾಳ ಪೇಷನ್ಸ್ ಬೇಕದಕ್ಕೆ. ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ, ನೀತಿ ಮತ್ತು ಛಲ, ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಲ್ಲಿ ಒಂದು ಡಿ ಕೆ ಶಿವಕುಮಾರ್ ಮೀನು ಅಂತ ಹೇಳಿದ್ದು ಅವರ ಹಳೆ ಬಾಲ್ಯದ ದಿನಗಳನ್ನ ನೆನಪಿಸ್ಕೊಂಡಿರಬಹುದು, ಇಲ್ಲ ಅಂತ ನಾ ಹೇಳ್ತಿಲ್ಲ. ಬಟ್ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಅವ್ರ ಪ್ರಕಾರ ಮೀನು ಅಂದ್ರೆ ಸಿಎಂ ಕುರ್ಚಿ. ಗಾಳ ಹಾಕ್ತಾ ಇದೀನಿ, ಸಿಕ್ತಿಲ್ಲ. ಅಲ್ಲ, ಅದನ್ನೇ ಹೇಳಿದ್ರಲ್ಲ ಅವರು, ಮೀನಿಗೆ ಯಾವ ಜಾತಿ ನೀತಿ ಎಲ್ಲ ಎಲ್ಲಿ ಬರುತ್ತೆ. ಹೌದು, ಅವ್ರ ಅದ್ರ ಮುಂದಿನ ವಾಕ್ಯವನ್ನ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬರೀ ಮೀನು ಹಿಡಿಯೋದಷ್ಟೇ ಇರಲಿಲ್ಲ ಅವ್ರದ್ದು, ಜಾತಿ ಇರೋದಿಲ್ಲ ಅಲ್ಲಿ, ನೀತಿ ಇವೆಲ್ಲವೂ ಕೂಡ ಮೀನು ವಿಚಾರಕ್ಕೆ ಎಲ್ಲಿ ಬರುತ್ತೆ. ಬಟ್ ಅಲ್ಲಿ ಮುಂದೆ ಮಾತನಾಡೋದು ಬಹಳ ಇತ್ತು. ಅರ್ಥಗರ್ಭಿತವಾಗಿ ಅವಾಗ ಹೋಗಿ ಮಾತನಾಡ್ತಾರೆ ಅವರು ಕೂಡ, ಯಾಕಂದ್ರೆ ಅವಾಗ ಹೋಗಿ ಏನೋ ಓದ್ತಾರಂತೆ. ಆಮೇಲೆ ಮೀನ್ ಹಿಡಿಯೋರೇ ಬೇರೆ, ಮೀನ್ ಮಾರೋರೇ ಬೇರೆ ಅಂತ ಒಂದು ಮಾತು ಹೇಳಿದಾರೆ ಅವರು. ಅಲ್ಲ, ಅದರಲ್ಲೂ ಇಂಪಾರ್ಟೆಂಟ್ ಏನಂದ್ರೆ ಅವ್ರು ಬಲೆ ಹಾಕ್ತಾರೋ ಇಲ್ಲ ಗಾಳ ಹಾಕೊಂಡು ಹಿಡಿತಾರೋ ಅನ್ನೋದನ್ನ ನೋಡ್ಬೇಕಾಗಿದೆ ಅಷ್ಟೇ.